ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. 2026-2027ರ ಶೈಕ್ಷಣಿಕ ವರ್ಷದ ಮಾಡೆಲ್ ಪೇಪರ್ಸು 5 ಪೇಪರ್ಸ್ ಇದೆ ಕನ್ನಡದಲ್ಲಿ. 5 ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಇದು ಫಸ್ಟ್ ಒನ್ ಇದೆ ನೋಡಿ. ಅಲ್ಲಿ 2026-27ನೇ ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1, ಗರಿಷ್ಠ ಅಂಕಗಳು 80, ಒಟ್ಟು ಪ್ರಶ್ನೆಗಳ ಸಂಖ್ಯೆ 52, 3 ಗಂಟೆಗಳ ಸಮಯ ಅವಕಾಶ ಇರುತ್ತೆ. ಇದರಲ್ಲಿ ಒಂದು ವಿಶೇಷತೆ ಏನಂದರೆ ರೀಡಿಂಗ್ ಟೈಮ್ ಎಲ್ಲ ಇನ್ಕ್ಲೂಡ್ ಮಾಡಿ 3 ಗಂಟೆ ಇರುತ್ತೆ. ಬರೀಬೇಕಾದ್ರೆ ಇದೊಂದು ಗಮನದಲ್ಲಿರಬೇಕು. ರೀಡಿಂಗ್ ಬಿಟ್ಟು 3 ಗಂಟೆ ರೈಟಿಂಗ್ ಅಂತಲೇ ಕೊಡಲ್ಲ, ಒಟ್ಟಾಗಿರುತ್ತೆ. ಇನ್ನು ಸೂಚನೆ ಆ ವಿಭಾಗದಲ್ಲಿನ ಅಂದರೆ ಫಸ್ಟ್ ಮೇನ್ MCQ ಎಲ್ಲ ಏನಿರುತ್ತಲ್ಲ, ಅದು ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಫಸ್ಟ್ ಪೇಜಲ್ಲೇ ಬರೆದಿರಬೇಕಾಗಿರುತ್ತೆ. MCQ ಆನ್ಸರ್ ಎಲ್ಲ ಮಾರ್ಕ್ ಮಾಡಿದ್ದೀನಿ ನೋಡಿ. ಫಸ್ಟ್ ಮೇನಲ್ಲಿ MCQ ಫಸ್ಟ್ ಕ್ವಶನ್ ನೋಡೋದಾದರೆ, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಈ ಸೀತೆ ಬಗ್ಗೆ. ಅಲ್ಲಿ ಪದಗಳ ಮೂಲಕ ಸ್ಪೇಸ್ ಆಗಲ್ಲ ಅಂತಂದೇಳಿ ಆಪ್ಷನ್ ಮಾತ್ರ ತೋರಿಸಿದ್ದೀನಿ. ಅದನ್ನು ನೋಡ್ಕೊಂಡು ಕಲಿಬೋದು, ಅಭ್ಯಾಸ ಮಾಡಿ ನೆನ್ಪಿಟ್ಕೊಂಡು ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡ್ಬೋದು ಎಕ್ಸಾಮ್ಸಲ್ಲಿ. ಗುರು ಹೇಗೆ ವರ್ತಿಸಬಾರದು? ಅದು ಕೂಡ ಈ ಆಪ್ಷನ್, ಲಘುವಾಗಿ ವರ್ತಿಸಬಾರದು. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಏನೆಂದು? ಬಾಲಕನೆಂದು ಉಪೇಕ್ಷಿಸಬಾರದು. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವವೆಂದರೆ ಏನು ಭಾವನೆ ಇದೆ ಅಲ್ಲಿ? ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತುಗಳನ್ನು ಆಡ್ತಾರೆ ಅಂತಂದೇಳಿ. ಫಸ್ಟ್ ಆಪ್ಷನ್. ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ? ಯಾವುದಕ್ಕೆ? ಅದು ಕೂಡ ಫಸ್ಟ್ ಆಪ್ಷನ್, ಜೀವನದ ನದಿಗೆ ಅಂತಂದೇಳಿ ಆನ್ಸರ್ ಆಗುತ್ತೆ. ಇನ್ನು 6th ಕ್ವಶನ್ನು, ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಯಾವುದರಿಂದ ಮುಕ್ತನಾಗಿದ್ದ? ಫಸ್ಟ್ ಆಪ್ಷನ್ ಇದು ಕೂಡ, ಸುಳ್ಳುಗಳಿಂದ. ಇನ್ನು ಕನ್ನಡವನ್ನು ಕಟ್ಟುವ ಕೆಲಸ ಗದ್ಯದಲ್ಲಿ ನೋಡ್ಬೋದು ನಾವು. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ನಾಯಕರ ಮಾತಿನ ಆಶಯವೆಂದರೆ? ಆನ್ಸರ್ ಫಸ್ಟ್ ಆಪ್ಷನ್. ಇಲ್ಲೂ ಕೂಡ ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆ ಕಲಿಯಬೇಕು ಅಂತಂದೇಳಿ. ಈ ರೀತಿ ಕಂಟಿನ್ಯೂಸ್ ಫಸ್ಟ್ ಆಪ್ಷನ್ನೇ ಬರುತ್ತೆ ಅಥವಾ ಲಾಸ್ಟ್ ಆಪ್ಷನ್ನೇ ಬರುತ್ತೆ ಅಂತಂದು ಬೇರೆ ರೀತಿ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ, ಆನ್ಸರ್ ಮುಖ್ಯ ಆಗುತ್ತಷ್ಟೇ. ಇನ್ನು ಪ್ರಶ್ನೆ ಸಂಖ್ಯೆ 8, ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಯಾವ ಮಠದಲ್ಲಿತ್ತು? 2ನೇ ಆಪ್ಷನ್, ಗೂಳೂರು ಮಠ. ಇನ್ನು 9ನೇ ಪ್ರಶ್ನೆ, ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು? ಈಸಿಯಾಗಿದೆ, ಸೆಕೆಂಡ್ ಆಪ್ಷನ್, ಶಿಕಾರಿ ಘಂಡಿಯಲ್ಲಿ. ಇದ್ದದ್ದನ್ನು ನಡೆಸ್ಕೊಂಡು ಹೋಗದೆ ಕಷ್ಟ ಆಗಿದೆ, ಜನಗಳ ವಿಶ್ವಾಸನೂ ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬರ ಮಾತಿನ ಮರ್ಮವೆಂದರೆ? ಯಾವುದರಲ್ಲಿದೆ? ಕೃಷ್ಣೇಗೌಡನಾನೆ ಅಧ್ಯಾಯ 6ರಲ್ಲಿದೆ. ಆನ್ಸರ್ ಏನು? ಅಧಿಕಾರ ಉಳಿದರೆ ಸಾಕು ಅನ್ನುವಂಥದ್ದಾಗುತ್ತೆ. ಆಪ್ಷನ್ ಇವೆಲ್ಲ ಸ್ವಲ್ಪ ಗೊಂದಲವಾಗೇ ಇದ್ದಾವೆ, ನೋಡಿ ಯೋಚನೆ ಮಾಡಿ. ಇನ್ನು 2ನೇ ಮೇನು, ಬಿಟ್ಟ ಸ್ಥಳ, ಅಲ್ಲೇ ಕ್ಲೂ ವರ್ಡ್ಸ್ ಎಲ್ಲ ಇದೆ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ಯಾವ ಲೆಸನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ? ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. 12ನೇ ಪ್ರಶ್ನೆ, ಧಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಯಾರಿಗೆ? ಕುದುಪನಿಗೆ. 13ನೇ ಪ್ರಶ್ನೆ, ಅವರು ಡ್ಯಾಶ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು ಯಾರು? ಶಿವ ಸುಬ್ರಹ್ಮಣ್ಯ ಅಯ್ಯರ್. ಇನ್ನು 14ನೇ ಪ್ರಶ್ನೆ, ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು ಯಾರಿಗೆ? ವಾತ್ಸಾಯನನಿಗೆ. 15ನೇ ಪ್ರಶ್ನೆ, ಡ್ಯಾಶ್ ಬಾಯಿ ಚಪಲ ಜಾಸ್ತಿ ಇರುತ್ತದೆ ಯಾರಿಗೆ? ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತದೆ ಅಂತಂದೇಳಿ. ಈ ರೀತಿ ಮೌಖಿಕವಾಗಿ ಅಂದರೆ ಓರಲಿ ಕೂಡ ಆನ್ಸರನ್ನು ಹೇಳಿರ್ತೀನಿ, ಕೆಲವೊಂದು ಕಡೆ ಜಾಗ ಇಲ್ಲದೇ ಇರೋದು, ಅದನ್ನು ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಈಸಿ ಆಗುತ್ತೆ. ಇನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿಲಿ ಫಸ್ಟ್ ಒನ್ನು, ಹುಲಿಗೆರೆ ಸೋಮನಾಥ. ಆನ್ಸರು ಸೋಮೇಶ್ವರ ಶತಕ. ಪುರಂದರ ದಾಸರು, ಆನ್ಸರ್ ಪುರಂದರ ವಿಠಲ. KS ನಿಸಾರ್ ಅಹಮದ್, ವ್ಯಕ್ತಿಪರ ಕವನಗಳು. T ಯಲ್ಲಪ್ಪ, ಚಿಟ್ಟೆ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ, ಯಾವುದು? ಒಮ್ಮೆ ನಗುತ್ತೇವೆ.
ಇದೆಲ್ಲ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಹೊಂದಿಸಿ ಬರೆಯರಿಗೆ ಯಾವ್ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು, ಆಕರ ಗ್ರಂಥಗಳು ಮತ್ತು ಗದ್ಯ ಪದ್ಯಗಳ ಪಟ್ಟಿ ಲಿಸ್ಟು, ಅದ್ರ ಜೊತೆಗಿನ್ನು ಯಾವ ಪ್ರಕಾರದಲ್ಲಿದೆ, ಜಾನಪದನೋ ಈ ಥರ ಷಟ್ಪದಿನೋ ಚಂಪು ಕಾವ್ಯನೋ ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಇನ್ನು ದೀರ್ಘ ಸ್ವರ ಆ ವಿಭಾಗ ಅಲ್ಲಿ 2-3 ವಾಕ್ಯಗಳಿಗೆ ಪ್ರಶ್ನೆಗೆ ಉತ್ತರಿಸಬೇಕಾಗತ್ತೆ. 3 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ರೆ ಸಾಕು. 3 × 2 6 ಮಾರ್ಕ್ಸು. ಇನ್ನು ಎಕ್ಸ್ಟ್ರಾ ನಿಮ್ಗೆ ಗೊತ್ತಿದ್ರು ಕೂಡ ಆ ತಕ್ಷಣಕ್ಕೆ ಆನ್ಸರ್ ಮಾಡೋದು ಬೇಡ, ಲಾಸ್ಟಲ್ಲಿ ಸಮಯ ಇದ್ದರೆ ಮಾಡಿ. ಮಾರ್ಕ್ಸಿಗೆ ತಕ್ಕಂತೆ ಆನ್ಸರ್ ಮಾಡ್ತಾ ಹೋಗಿ ಟೈಮನ್ನು ಸೇವ್ ಮಾಡ್ಕೋಬೇಕಾಗತ್ತೆ. ಪದ್ಯದ್ದಾಯಿತು. ಅದೇ ರೀತಿ ಗದ್ಯದಲ್ಲೂ 2 ಮಾರ್ಕ್ಸ್ ಕ್ವಶನ್ ಇದೆ. ಎಂಥದ್ದು ನೆಕ್ಸ್ಟು ಕೃಷ್ಣೇಗೌಡನ ಆನೆ. ಅದೇ ರೀತಿ ಸಂದರ್ಭದಲ್ಲಿ ಪದ್ಯ ಭಾಗದಲ್ಲಿ 2 ಸಂದರ್ಭ ಆನ್ಸರ್ ಮಾಡಬೇಕು, ಗದ್ಯ ಭಾಗದಲ್ಲಿ 1 ಸಂದರ್ಭ ಆನ್ಸರ್ ಮಾಡಬೇಕು. ಎಲ್ಲ ಮಾಡೆಲ್ ಪೇಪರ್ಸ್ ಕಲ್ತ್ಕೊಂಡ್ರೆ ಈಸಿಯಾಗಿ ಇಷ್ಟು ಮಾಡೆಲ್ ಪೇಪರ್ಸಲ್ಲೇ 100% ನಿಮಗೆ ಫೈನಲ್ ಎಕ್ಸಾಮಿಗೆ ಸಿಗುತ್ತೆ, ಕಲಿಬೋದು. ನೆಕ್ಸ್ಟಿನ ಸಂದರ್ಭ ಯಾವುದು, ಎಂಥದ್ದು ಕೃಷ್ಣೇಗೌಡನ ಆನೆ 3 ಮಾರ್ಕ್ಸು. 5-6 ವಾಕ್ಯ ಕೂಡ ಫಸ್ಟು ಪದ್ಯ ಭಾಗದಲ್ಲಿ 2 ಮಾರ್ಕ್ಸ್ ಇರುತ್ತೆ. ಇದು ಒಂದು ಬಳಸ್ಕೋಬೋದು. ಪ್ಯಾಸೇಜ್ ರೀತಿ ಇರುತ್ತೆ ನೋಡಿ, ಒಂದು ಮಂದೆ ಗಳಿಸಿದ ಪಾಪಿ ಕೌರವನಂದು, ಈ ಥರ ಪ್ಯಾಸೇಜನ್ನು ಓದ್ಕೊಂಡು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇನ್ನು ಬೇರೆದಕ್ಕೆ ಏನಾದರೂ ಕಷ್ಟ ಆದರೆ ಅಲ್ಲಿ ನೀಟಾಗಿ ಡಿವೈಡ್ ಆಗಿರುತ್ತೆ ಮಾರ್ಕ್ಸು, ಅದಕ್ಕೆ ಅಷ್ಟೇ ಮಾರ್ಕ್ಸ್ ಸಿಗುತ್ತೆ. ಇನ್ನು ಗದ್ಯ ಭಾಗದಲ್ಲಿ 1 4 ಮಾರ್ಕ್ಸು, ಕೃಷ್ಣೇಗೌಡನ ಆನೆ 1 4 ಮಾರ್ಕ್ಸು. ಅದೆಲ್ಲ ಆದಮೇಲೆ ನಮಗೆ ಭಾಷಾಭ್ಯಾಸದಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ನೆಗ್ಲೆಕ್ಟ್ ಮಾಡ್ದಂಗೆ 2 ಪದಗಳಿಗೆ ಮಾತ್ರ ಉತ್ತರ ಬರೀಬೇಕು ಅಂತ ಏನಿಲ್ಲ, 3 ಪದಗಳಿಗೂ ಉತ್ತರ ಬರೀರಿ. ಬರೆದ್ರೆ ಒಳ್ಳೆಯದು. ಆ ರೀತಿ ಅಭ್ಯಾಸ ಮಾಡಬೇಕಾಗತ್ತೆ. ಒಂದು ಪದದಲ್ಲಿ ಏನು ಸಮಯ ವ್ಯರ್ಥ ಆಗಲ್ಲ, ಎಕ್ಸಾಮ್ಗೆ ಅನುಕೂಲ ಆಗುತ್ತದೆ. ಫಸ್ಟ್ ಮೇನ್ ನಾನಾರ್ಥಗಳನ್ನು ಬರೀರಿ. ತೊರೆ ಅಂದರೆ ಒಂದು ಅರ್ಥ ನದಿ, ಇನ್ನೊಂದು ತ್ಯಜಿಸುವುದು. ಗುರು ಹಿರಿದು ಅಂತಂದೇಳಿ ದೊಡ್ಡದು ಅಂತ ಒಂದು ಅರ್ಥ, ಇನ್ನು ಮಾರ್ಗದರ್ಶಕ, ಅಧ್ಯಾಪಕ, ಬೋಧಕ ಈ ರೀತಿ ಕೂಡ. ಕಲಿ ಅಂದರೆ ಒಂದು ವೀರ, ಇನ್ನೊಂದು ತಿಳಿದುಕೊಳ್ಳುವುದು. ನೆಕ್ಸ್ಟ್ ಗುಣವಾಚಕ ಅಲ್ಲಿ ಆನ್ಸರ್ ಇದೆ. ಸ್ಪೇಸ್ ಇರೋ ಕಡೆ ಮಾತ್ರ ಆನ್ಸರ್ ಕೊಟ್ಟಿರ್ತೀನಿ. ಹುಸಿ, ಇನ್ನು ಇಲ್ಲಿ ಗೂಗೆ ಮರಿ ಅಂತ ಬಂದಾಗ ಮರಿ, ಇದು ಒಂದು ಶಾರ್ಟ್ಕಟ್ ಮೆಥಡಲ್ಲಾದರೆ ಸ್ಟಾರ್ಟಿಂಗ್ 2 ಅಕ್ಷರ ನೆನ್ಪಿಟ್ಕೋಬೋದು. ಈ ಥರ ಗೂಗೆ ಮರಿ ಪದದಲ್ಲಿ ಮಾತ್ರ ನೆಕ್ಸ್ಟ್ 2 ಲೆಟರ್ಸ್ ಬರುತ್ತೆ. ನೆಕ್ಸ್ಟ್ ವರ್ಡ್ ತಗೋಬೇಕಾಗತ್ತೆ. ಗುಣವಾಚಕ ಅಡ್ಜೆಕ್ಟಿವ್ ವರ್ಡು ಮರಿ. ಬೆಳ್ಳಿ ಲೋಟ ಬೆಳ್ಳಿ. ಧಾತು ರೂಪಗಳಲ್ಲಿ ಯಾವುದು ಭೂತಕಾಲದಲ್ಲಿ ಬಂದರೆ ಸ್ವಲ್ಪ ವರ್ತಮಾನ ಕಾಲ ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಿ ಅದನ್ನು ಕಂಡುಹಿಡಬೇಕಾಗತ್ತೆ ಧಾತು ರೂಪ. ವರ್ತಮಾನ ಕಾಲ ಭವಿಷ್ಯತ್ ಕಾಲದ ಪದಗಳಿದ್ರೆ ಈಸಿಯಾಗಿ ನೋಡ್ಬೋದು. ನಿಂದರು ಅಥವಾ ನಿಂತರು ಅಂದರೆ ನಿಲ್ಲು ಧಾತು, ಅದನ್ನು ಬದಲಾಯಿಸ್ಬೇಕಲ್ಲ. ನಿಂತರು, ನಿಲ್ಲುತ್ತಾರೆ, ನಿಲ್ಲುವರು ಅಂತ, ಅವಾಗ ಅಲ್ಲಿ ನಿಲ್ಲು ಅನ್ನೋ ಪದ ಸಿಗುತ್ತೆ ನಿಮಗೆ. ಬಂದಿತ್ತು ಅನ್ನೋದರಲ್ಲೂ ಕೂಡ ಅಷ್ಟೇ, ಬರುತ್ತದೆ, ಬರುವುದು, ಆ ರೀತಿ ಬದಲಾಯಿಸಿದಾಗ ಬರುವಂಥ ಏನು ವರ್ತಮಾನ ಕಾಲ ಭವಿಷ್ಯತ್ ಕಾಲದಲ್ಲಿ ಕಾಮನ್ ವರ್ಡ್ ಇರುತ್ತಲ್ಲ ಅದು ಧಾತು ಪದವಾಗಿ ಸಿಗುತ್ತೆ. ನಾವು ಕುಣಿದನು ಅನ್ನೋದರಲ್ಲಿ ಕೆಲವೊಂದರಲ್ಲಿ ಈಸಿಯಾಗಿ ಅದೇ ರೀತಿ ಸಿಗುತ್ತೆ. ಕಾಲ ಸೂಚಕ ಕೂಡ ಇದೆ ನೋಡಿ. ಹಾಡುವಳು ವಾಕ್ಷರ ಇದೆ, ಹಾಗಾಗಿ ಅದನ್ನು ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಕೇಳುತ್ತಾರೆ ಉತ್ತ ಇದೆ ವರ್ತಮಾನ ಕಾಲ, ಹೋದರು ದ, ಅದನ್ನು ಭೂತಕಾಲ ಅಂತ ಹೇಳ್ತೀವಿ. ವಿಭಕ್ತಿಗಳನ್ನು ಹೆಸರಿಸಿ ಇದರಲ್ಲಿ ನಿಮಗೆ ಗೊಂದಲ ಆಗುತ್ತೆ ಕೆಲವೊಂದು ಸರಿ. ಅದಕ್ಕೆ ವಿಭಕ್ತಿ ಪ್ರತ್ಯಯನೂ ಬರೀರಿ, ವಿಭಕ್ತಿನೂ ಕೂಡ ಬರೆದುಬಿಡಿ. ಧುರದೊಳ್ಳು ಅಂದರೆ ಒಳ್ಳನ್ನು ಬರೀರಿ, ಸಪ್ತಮಿ ಅಂತಲೂ ಬರೆದುಬಿಡಿ. ಕೆಲವೊಂದು ಸರಿ ವಿಭಕ್ತಿಗಳನ್ನು ಹೆಸರಿಸಿ ಅಂತಿರುತ್ತೆ, ಕೆಲವೊಂದು ಸರಿ ವಿಭಕ್ತಿ ಪ್ರತ್ಯಯ ಹೆಸರಿಸಿ ಅಂತ ಕೂಡ ಕೊಡ್ತಾರೆ. ಅದನ್ನು ಗಾಬರಿಲಿ ನೋಡಲ್ಲ ಸರಿಯಾಗಿ, ಹಂಗಾಗಿ 2 ಬರೆದ್ರೆ ತುಂಬ ಒಳ್ಳೆಯದು. ಒಳ್ಳು ಸಪ್ತಮಿ, ಗೆ ಚತುರ್ಥಿ, ವಲ್ಲಭನ ಆ ಷಷ್ಠಿ, ತತ್ಸಮ ತದ್ಭವ ಅದೇ ರೀತಿ ಆನ್ಸರ್ ಇದೆ ನೋಡಿ. ಶ್ರೀ ಸಿರಿ, ಶಿರ ಸಿರ, ರಾಜ ರಾಯ, ಆ ಥರ ಅರ್ಥ ಮಾಡಿಕೊಂಡು ಇನ್ನು ಪತ್ರ ಪ್ರಬಂಧ ಇವೆಲ್ಲ ಫಾರ್ಮ್ಯಾಟ್ ತಕ್ಕಂತೆ ಈಸಿಯಾಗಿ ಯಾವುದು ಹೆಚ್ಚಿನ ಅಂಶ ನೆನಪಿರುತ್ತೋ ಆ ವಿಚಾರ ನೆನಪಿರೋಂಥ ತಗೊಂಡು ಚೆನ್ನಾಗಿ ಆನ್ಸರನ್ನು ಮಾಡಿ ಹೆಚ್ಚಿನ ಸ್ಕೋರನ್ನು ಮಾಡ್ಕೋಬೋದು. ಇದೇ ರೀತಿ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನಿಮಗೆ ಬೇಕಾಗಿರೋಂಥ ಕೃಷ್ಣೇಗೌಡನ ಆನೆ ಗದ್ಯ ಪದ್ಯಗಳ ವಿವರಣೆ ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ರೀತಿ ತಿಳಿಸಿದ್ದಾಗಿದೆ. ಅದನ್ನು ಕೂಡ ಅವಶ್ಯಕತೆ ಇದ್ದರೆ ನೋಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ನಿಮ್ಮೆಲ್ಲ ಎಕ್ಸಾಮ್ಸ್ಗೆ ಶುಭವಾಗಲಿ. ಧನ್ಯವಾದಗಳು.